ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು SSC JE 2025 ಎಕ್ಸಾಮ್ ಬರೋದಿದೆ ಅಥವಾ ನೋಟಿಫಿಕೇಶನ್ ಬರೋದಿದೆ. ಸೊ ಅದ್ರದ್ದು ನಾನು ಇದೊಂದು ಸೀರೀಸ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ಇದು 3ನೇ ವಿಡಿಯೋ ಇದೆ. ಇನ್ನು ಯಾರು ನಮ್ಮ ಫಸ್ಟ್ ವಿಡಿಯೋ ಸೆಕೆಂಡ್ ವಿಡಿಯೋ ನೋಡಿಲ್ಲ, ಮೇಲ್ಗಡೆ ಕಾರ್ಡಲ್ಲಿ ನಾನು ಲಿಂಕ್ ಕೊಡ್ತೀನಿ, ನೀವು ಹೋಗಿ ನೋಡ್ಬೋದು. ಯಾಕೆಂದರೆ ಅದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಒನ್ ಬೈ ಒನ್ ನೀವು ನೋಡಿದ್ರೆ ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. SSC JE ಅಂದ್ರೆ ಏನು, ಯಾವ ಥರ ಪ್ರಿಪೇರ್ ಆಗಬೇಕು, ಸಿಲೆಬಸ್ ಏನಿದೆ, ಒಂದೊಂದಾಗಿ ಸಪ್ರೇಟ್ ತೊಗೊಂಡು ವಿಡಿಯೋ ಮಾಡ್ತಾ ಇರೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಟ್ ಆಫ್ ಅನಾಲಿಸಿಸ್ ಮಾಡ್ತೀನಿ. ಯಾಕೆಂದರೆ ಕಟ್ ಆಫ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕೆಂದರೆ ನಂಬರ್ ಆಫ್ ಅಪ್ಲಿಕೇಶನ್ಸ್ ತುಂಬ ಇರುತ್ತೆ. ಇದರಲ್ಲಿ ಏನೇನು ಕಟ್ ಆಫ್ ಬಂದಿದೆ, ಲಾಸ್ಟ್ 6 ವರ್ಷದೇನು ಕಟ್ ಆಫ್ ಇದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಏನು ಕಟ್ ಆಫ್ ಇದೆ OBCಗೆ, ಜನರಲ್ಗೆ, SCಗೆ, STಗೆ, ಅದರ ಬಗ್ಗೆ ಹೇಳ್ಕೊಡ್ತೀನಿ. ರೈಟ್. ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಜಾಯಿನ್ ಆಗ್ಬೋದು. ಮತ್ತು ಏನಂತಂದರೆ ಅಲ್ಲಿ ಇನ್ಫಾರ್ಮೇಷನ್ ಏನಾದರೂ ಶೇರ್ ಮಾಡ್ತೀನಿ. ರೈಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾನು ನಿಮ್ಗೆ ಏನೋ ಹೇಳ್ಬೇಕಂತಂದರೆ, ಇಲ್ಲಿ ನಾನು ಯಾಕೆ ಏನು ಹೇಳ್ತೀನಿ ಅಂತಂದರೆ, ಎಕ್ಸಾಮ್ ಪ್ಯಾಟ್ರನ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ರೈಟ್. ಎಕ್ಸಾಮ್ ಪ್ಯಾಟ್ರನ್. ಸೊ ಈ ಎಕ್ಸಾಮ್ ಪ್ಯಾಟ್ರನ್ನಲ್ಲಿ ನೀವು ನೋಡ್ಬೋದು, ಎಕ್ಸಾಮ್ ಪ್ಯಾಟ್ರನಲ್ಲಿ ಈಗ ಪ್ರಿಲಿಮ್ಸ್ ಮೇನ್ಸ್ ಇದೆ. ನಾನು ಪ್ರಿಲಿಮ್ಸ್ ಬಗ್ಗೆ ಹೇಳ್ತಾ ಇರೋದು ಅಂದರೆ CBT 1 ಅಂತ ಅಂತಾರೆ ಇದಕ್ಕೆ. CBT 1. ಈ CBT 1 ಎಕ್ಸಾಮು 200 ಮಾರ್ಕ್ಸ್ ಇರುತ್ತೆ. CBT 1 200 ಮಾರ್ಕ್ಸು. ಅದರಲ್ಲಿ ನಾನು ಸ್ಪ್ಲಿಟ್ ಮಾಡ್ತೀನಿ, 3 ಸ್ಪ್ಲಿಟ್ ಆಗುತ್ತೆ. ಒಂದು ಟೆಕ್ನಿಕಲ್ 100 ಮಾರ್ಕ್ಸ್ ಇರುತ್ತೆ, ಇನ್ನು 50 ಮಾರ್ಕ್ಸು ಏನಂತಂದರೆ ರೀಸನಿಂಗ್ ಇರುತ್ತೆ. ಇದು ಟೆಕ್ನಿಕಲ್ಲು, ಸಿವಿಲ್ಲು. 50 ಮಾರ್ಕ್ಸು ರೀಸನಿಂಗ್ ಇರುತ್ತೆ, 50 ಮಾರ್ಕ್ಸು GKಗಿರುತ್ತೆ. ಇದು ನಮ್ಮದು ಎಕ್ಸಾಮ್ ಪ್ಯಾಟ್ರನ್ ಪ್ರಿಲಿಮ್ಸ್ದು. ಮೇನ್ಸ್ದು ಏನಂತಂದರೆ ಅದು ಇವಾಗ ಬೇಡ, ಮೇನ್ಸ್ ಬಗ್ಗೆ ಮತ್ತೆ ಆಮೇಲೆ ಮಾತಾಡೋಣ. ರೈಟ್. ಸೊ ಯಾಕೆಂದರೆ ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ತಾನೇ ನಾವು ಮೇನ್ಸ್ಗೆ ಹೋಗೋದು. ಫಸ್ಟ್ ಪ್ರಿಲಿಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ರೈಟ್. ಸೊ ಇದು ನಮ್ಮದು ಎಕ್ಸಾಮ್ ಪ್ಯಾಟ್ರನ್. ಈಗ ಫಸ್ಟ್ ನಾನೇನು ಮಾಡಿದ್ದೀನಿ ಅಂತಂದರೆ ನೋಡಿ, ಸಿಂಪಲ್ ಆಗಿ 2024ರಿಂದ ರಿವರ್ಸ್ ಹೋಗಿದ್ದೀನಿ. 2023, 2020 ಯಾವುದೋ ಒಂದು ಇಯರಲ್ಲಿ ಒಂದು ಏನು ನೋಟಿಫಿಕೇಶನ್ ಬಂದಿಲ್ಲ, ಅದನ್ನು ಗ್ಯಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರ್ಗೆ ಹೋಗಿದ್ದೀವಿ. 21, 20 ಅಥವಾ 19, 18ವರೆಗೂ ಏನಂತಂದರೆ 18 ಅಥವಾ 19ವರೆಗೂ ನಾನು ಕಟ್ ಆಫ್ ಹೇಳ್ತೀನಿ. ಇಷ್ಟು ವರ್ಷದ್ದು ಕಟ್ ಆಫು ಏನಂತಂದರೆ ಎಷ್ಟು ಬಂದಿದೆ ಅಂತ ನಮಗೂ ಒಂದು ಟ್ರೆಂಡ್ ಗೊತ್ತಾಗುತ್ತೆ. ಸೊ ನಾವು ಯಾವ ಲೆವೆಲ್ಗೆ ಪ್ರಿಪ್ರೇಷನ್ ಮಾಡಬೇಕು ಅದು ನಮ್ಗೆ ಗೊತ್ತಾಗುತ್ತೆ. ಎಷ್ಟು ಮಾರ್ಕ್ಸ್ ತೆಗಿಬೇಕು ಕ್ಲಿಯರ್ ಮಾಡೋಕ್ಕೆ ಅಂತ, ಅದು ಇಂಪಾರ್ಟೆಂಟ್ ಇದೆ ತಾನೆ. ಎಕ್ಸಾಮ್ ಕ್ಲಿಯರಿಂಗ್ ಅಂದರೆ ಆ ಕಟ್ ಆಫ್ ಕ್ಲಿಯರ್ ಮಾಡೋದು ಇಂಪಾರ್ಟೆಂಟ್ ಇದೆ. ನೋಡಿ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ SSC JE Tier 1 ಕಟ್ ಆಫ್ 2024 ಸಿವಿಲ್ ಇಂಜಿನಿಯರಿಂಗ್. ಯಾಕೆ ಸಿವಿಲ್ ಇಂಜಿನಿಯರಿಂಗ್ ಅಂತ ಬರ್ದೀನಿ ಅಂತಂದರೆ, ಇಲ್ಲಿ SSC JEಯಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಹೇಳ್ತೀನಿ ನೋಡಿ. ಇಲ್ಲಿ 3 ಬ್ರ್ಯಾಂಚಸ್ದು ಏನಂತಂದರೆ ಅವರು ಎಕ್ಸಾಮ್ ಮಾಡ್ತಾರೆ. ಒಂದು ಸಿವಿಲ್ದು, ಆಯಿತಾ, ಇನ್ನೊಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಇನ್ನೊಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ಅವರು ಕಟ್ ಆಫು ಸಿವಿಲ್ಗೆ ಬೇರೆ ತೆಗಿತಾರೆ, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ಗೆ ಸೇಮ್ ಇರುತ್ತೆ. ಆಯಿತಾ, ತಿಳ್ಕೊಳ್ಳಿ. ಸಿವಿಲ್ಗೆ ಬೇರೆ ಇರುತ್ತೆ, ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ ಸೇಮ್ ಕಟ್ ಆಫ್ ಇರುತ್ತೆ, ತಿಳ್ಕೊಳ್ಳಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಮೇಲ್ಗಡೆಯಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋದೇನು ಅಂತಂದರೆ, ಇಲ್ಲಿ ನೋಡಿ ಕಟ್ ಆಫ್ ಇದು ಔಟ್ ಆಫ್ 200 ಇದೆ. ಇದು ಔಟ್ ಆಫ್ 200 ಮಾರ್ಕ್ಸ್. ಇದು ನೀವು ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು. ಜನರಲ್ ಕಟ್ ಆಫ್ ನೋಡಿ, ಈಗ ಮೊನ್ನೆ ಆಗಿರೋ ಎಕ್ಸಾಮು, ಲಾಸ್ಟ್ ಇಯರ್ ಆಗಿರೋ ಎಕ್ಸಾಮು 122 ಬಂದಿದೆ. ಆಯಿತಾ, ಔಟ್ ಆಫ್ 200 122 ನೆಗೆಟಿವ್ ಇರುತ್ತೆ. ಮತ್ತು ಜಸ್ಟ್ ನೀವು 200 ಕ್ವಶನ್ಸ್ಗೆ ನಿಮಗೆ ಜಸ್ಟ್ 120 ಮಿನಿಟ್ಸ್ ಟೈಮ್ ಇರುತ್ತೆ, ಜಸ್ಟ್ 120 ಮಿನಿಟ್ಸ್. ರೈಟ್. ಸೊ ಕ್ವಶನ್ಸು ಆ ಲೆವೆಲ್ಗೆ ಇರುತ್ತೆ, ಆಮೇಲೆ ಕಾಂಪಿಟೇಷನ್ ತುಂಬ ಇರುತ್ತೆ. ನಂಬರ್ ಆಫ್ ಅಪ್ಲಿಕೇಶನ್ಸ್ ನೋಡಿ ಲ್ಯಾಕ್ಸ್. ಆಯಿತಾ, ಅಲ್ಲಿ ತುಂಬ ಜನ ಹಾಕಿರ್ತಾರೆ, ಆಲ್ ಓವರ್ ಇಂಡಿಯಾ ಇದೆ. ಇದು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಗೊತ್ತಾಯ್ತಾ. ಸೊ ಇದು ಇಂಪಾರ್ಟೆಂಟ್ ಇದೆ. ಎಕ್ಸಾಮ್ ಅಷ್ಟು ಟಫ್ ಆಗಿರಲ್ಲ, ಅಷ್ಟು ಈಸಿಯಾಗೂ ಇರಲ್ಲ, ಗೊತ್ತಾಯ್ತಾ. ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಬೇಕು. ರೈಟ್. ಸೊ ಜನರಲ್ಲು 122 ಇದೆ, OBC 1116 ಇದೆ. ಕಟ್ ಆಫ್ ಜಾಸ್ತಿ ಇದೆ, ಯಾಕೆಂದರೆ ನಂಬರ್ ಆಫ್ ಪೋಸ್ಟ್ ಮೇಲೂ ಡಿಪೆಂಡ್ ಇದೆ. ತಿಳ್ಕೊಳ್ಳಿ, ಇದು ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅದ್ರ ಮೇಲೇನು ಡಿಪೆಂಡ್ ಇದೆ. ಅದನ್ನು ಸಪ್ರೇಟ್ ನೋಡೋಣ ಇವಾಗ, ಅದನ್ನು ಇಲ್ಲಿ ಮಿಕ್ಸ್ ಮಾಡೋದು ಬೇಡ. EWS ಕಟ್ ಆಫ್ ನೋಡಿ 109 ಬಂದಿದೆ. SC ಕಟ್ ಆಫು 101 ಬಂದಿದೆ. STದು 97 ಇದೆ. ಇವು ಏನಿದೆ ಅಂತಂದರೆ ಲಾಸ್ಟಲ್ಲಿರೋದು ಇವೆಲ್ಲ ಹ್ಯಾಂಡಿಕ್ಯಾಪ್ ಇದೆ. ಆಯಿತಾ, ಇದು ಹ್ಯಾಂಡಿಕ್ಯಾಪ್ ಕಟ್ ಆಫ್ ಇದೆ. ಅದ್ರ ಬಗ್ಗೆ ಯಾರ್ಯಾರಿದ್ದಾರೆ ಅದನ್ನು ನೋಡ್ಕೋಬೇಕು. 2024 ಇದು. ಈಗ ನೋಡಿ 2023 ಏನಾಗಿದೆ, ಜನರಲ್ ಕಟ್ ಆಫ್ 108 ಇದೆ. ಅದೇ ಇಲ್ಲಿ ನೋಡಿ 2024 ಎಷ್ಟು ಬಂದಿದೆ, 122. ಯಾಕೆ ಇಲ್ಲಿ ಇಷ್ಟು ಕಮ್ಮಿ ಬಂದಿದೆ ಅಂತಂದರೆ, ಇಲ್ಲಿ ವೇಕೆನ್ಸೀಸ್ ತುಂಬ ಇತ್ತು, ಪೋಸ್ಟ್ ಜಾಸ್ತಿ ಇತ್ತು. ಪೋಸ್ಟ್ ಈಸ್ ಮೋರ್, ಗೊತ್ತಾಯ್ತಾ. ಜಾಸ್ತಿ ಪೋಸ್ಟ್ ಇದ್ದರೆ ಜಾಸ್ತಿ ಜನ ಸೆಲೆಕ್ಟ್ ಆಗ್ತಾರೆ. ಸೊ ಕಟ್ ಆಫು ಪ್ರಿಲಿಮ್ಸ್ಗೆ ಏನಂತಾರೆ ಕಮ್ಮಿ ಇರುತ್ತೆ. ನೋಡ್ಬೋದು 108 ಇದೆ, OBC 106 ಇದೆ, 200ಗೆ. EWS 98 ಇದೆ,
SC 89 ಇದೆ, ST ನೋಡಿ 87 ಇದೆ ಆಯಿತಾ. ಇವು ಏನಂತಂದರೆ PWD ಇದು ನೋಡಿ ಅಂದರೆ ಹ್ಯಾಂಡಿಕ್ಯಾಪ್ದವ್ರದ್ದು ತುಂಬ ಕಮ್ಮಿ ಇದೆ, ರೈಟ್. ಸೊ ಇದನ್ನು ನೋಡಿದಾಗ ಏನಿರುತ್ತೆ, ನಂಬರ್ ಆಫ್ ಪೋಸ್ಟ್ ಮೇಲೂ ಡಿಪೆಂಡ್ ಇರುತ್ತೆ. ಬಟ್ ಆನ್ ಆ್ಯಂಡ್ ಅವರೇಜ್ ನಾವು ತಿಳ್ಕೊಂಡು ನಡಿಬೇಕು ಎಷ್ಟು ಬರ್ತಾ ಇದೆ ಏನಿಲ್ಲ ಅಂತ, ಗೊತ್ತಾಗ್ತಿದೆಯಾ. ಈಗ ನೆಕ್ಸ್ಟ್ 2022 ಕಟ್ ಆಫ್ ನೋಡ್ಬೋದು ನೀವು. ಜನರಲ್ 110 ಬಂದಿತ್ತು, OBC 107 ಬಂದಿತ್ತು, EWS 89, SC 86, ST 86, OH ಇವು ಮೂರು ಏನಂತಂದರೆ ಹ್ಯಾಂಡಿಕ್ಯಾಪ್ದಿದೆ, ರೈಟ್. ಸೊ ಇದರಲ್ಲಿ ಏನು ಗೊತ್ತಾಗ್ತಿದೆ ನೋಡಿ, ಮತ್ತೆ ನೋಡಿ 108 ಇಲ್ಲಿದೆ, 122 ಇಲ್ಲಿದೆ, ಆಮೇಲೆ ಇಲ್ಲಿ 110 ಇದೆ. ಸೊ ಆ ನಂಬರ್ ಆಫ್ ವೇಕೆನ್ಸೀಸ್ ಸೇಮ್ ಇತ್ತು ಅಂತಂದರೆ ಆಲ್ಮೋಸ್ಟ್ ಆಲ್ ಸೇಮ್ ಕಟ್ ಆಫ್ ಬರ್ತಾ ಇದೆ. ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಏನಾಗ್ತಿದೆ ಅಂತಂದರೆ ಕಟ್ ಆಫು ಅಥವಾ ಈ ಕಟ್ ಆಫ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ರೈಟ್. ಇದನ್ನು ಅರ್ಥ ಮಾಡ್ಕೋಬೇಕು, ಇದನ್ನು ನೋಡ್ಬೇಕು ನಾವು, ಆಯಿತಾ. ಮಾರ್ಕ್ಸ್ ನೋಡಬೇಕು, ಇದನ್ನು ನೋಡಬೇಕು. 2020ರಲ್ಲಿ ನೋಡಿ 120 ಬಂದಿದೆ ಕಟ್ ಆಫು, ತುಂಬ ಹೈ ಹೋಗಿದೆ. ಯಾಕೆಂತಂದರೆ ವೇಕೆನ್ಸೀಸ್ ಕಮ್ಮಿ ಇರುತ್ತೆ. OBC 114 ಇದೆ, EWS 108 ಇದೆ, SC 99, ST 99, ಆಲ್ಮೋಸ್ಟ್ ಸೇಮ್ SC ST. ಇವೆರಡು ಫಿಸಿಕಲಿ ಹ್ಯಾಂಡಿಕ್ಯಾಪ್ದು ಏನಿದೆ ಅದು ನೋಡ್ಕೋಬೋದು, ರೈಟ್. ಇದು ಕಟ್ ಆಫು 2020ದು, ರೈಟ್. ಈಗ ನೋಡಿ 2080 ಆಯಿತಾ. 19 ಯಾವುದೋ ಒಂದು ಎಕ್ಸಾಮ್ ಆಗಲಿಲ್ಲ, ಆದರೂ ಯಾವುದಾಗಿದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. UR ನೋಡಿ ಆಯಿತಾ, 2017ರಲ್ಲಿ 127 ಹೈಯೆಸ್ಟ್ ಕಟ್ ಆಫ್ ಇದೆ, ಅದು 127. OBC 122 ನೋಡಿ, ಜಾಸ್ತಿ ಡಿಫರೆನ್ಸ್ ಇಲ್ಲ OBCಗೆ ಮತ್ತು URಗೆ. EWS ನೋಡಿ 118, SC 107, ST 107, ಗೊತ್ತಾಯ್ತಾ. 2018ರಲ್ಲಿ ಅಷ್ಟು, ಯಾಕೆಂದರೆ ವೇಕೆನ್ಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಎಷ್ಟು ವೇಕೆನ್ಸಿ ಇದೆ ಅದೇ, ಆಮೇಲೆ ನಂಬರ್ ಆಫ್ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಪೇಪರ್ ಯಾವ ಲೆವೆಲ್ ಬಂದಿದೆ ಅದ್ರ ಮೇಲೂ ಎಲ್ಲ ಡಿಪೆಂಡ್ ಆಗುತ್ತೆ. ನಾರ್ಮಲೈಸೇಷನ್ ಆಗೇ ಆಗುತ್ತೆ ಡಿಫ್ರೆಂಟ್ ಶಿಫ್ಟ್ಸಲ್ಲಿ ಎಕ್ಸಾಮ್ ಮಾಡಿದ್ರೆ, ಆಯ್ತು. ನಿಮ್ಮ ಫ್ರೆಂಡು ಮಾರ್ನಿಂಗ್ ಕೊಟ್ಟಿದ್ದಾರೆ, ನೀವು ಆಫ್ಟರ್ನೂನ್ ಕೊಟ್ಟಿದ್ರೆ ಬೇರೆ ಬೇರೆ ಶಿಫ್ಟಲ್ಲಿ ಬೇರೆ ಬೇರೆ ಕ್ವಶನ್ಸ್ ಬರುತ್ತೆ, ರೈಟ್. ನಾರ್ಮಲೈಸೇಷನ್ ಆಗೇ ಆಗುತ್ತೆ, ಲೈಕ್ ಬ್ಯಾಂಕ್ ಎಕ್ಸಾಮು ಆಯಿತಾ, SSC ಮಾಡುತ್ತೆ. ಇವೆಲ್ಲ ಏನಂತಂದರೆ ಲಾಸ್ಟ್ 5 to 6 ಇಯರ್ದು ಕಟ್ ಆಫ್ ಆಯಿತು, ರೈಟ್. ಈಗ 19 ನೋಡಿ, ಸಾರಿ ಏನಾಯ್ತು, ಇದು 18 ಫಸ್ಟ್ ಬಂದಿದೆ, 19 ಆಮೇಲೆ ಬಂದಿದೆ, ಓಕೆ. UR 123 ಇದೆ, 19 ಕಟ್ ಆಫು. OBC 115 ಇದೆ, EWS 112 ಇದೆ, SC ST 101, 102 ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ದು. ನೋಡ್ತಾ ಇದ್ದೀರಾ, 123, 125, 115 ಕಾಮನ್ ಆಗಿಬಿಟ್ಟಿದೆ, ರೈಟ್. ವೇಕೆನ್ಸಿ ಕಮ್ಮಿ ಇದ್ರೆ, ಸ್ವಲ್ಪ ಜಾಸ್ತಿ ಏನಾದರೂ ಇದ್ದರೆ ಸ್ವಲ್ಪ ಕಮ್ಮಿ ಆಗೋದು ಅಷ್ಟೇ. ಒಂದು 8ರಿಂದ 6 ಮಾರ್ಕ್ಸು 7 ಮಾರ್ಕ್ಸು ಡಿಫ್ರೆನ್ಸ್ ಇರುತ್ತೆ, ರೈಟ್. ಈಗ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಇದನ್ನು ಯಾಕೆ ಈ ಥರ ಎಲ್ಲದ ಮಾರ್ಕ್ಸು ನಾನು ಇಲ್ಲಿ ಹಾಕಿದ್ದೀನಿ ಅಂತಂದರೆ, ನೀವೊಂದು ಟ್ರೆಂಡನ್ನು ನೋಡಬೇಕು, ರೈಟ್. ಈಗ ನೋಡಿ, ಇದು ನಾವು ಜನರಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟು ಏನಿದೆ ಇಲ್ಲಿ, 122 ಇದೆ ಫಸ್ಟು, ಆಮೇಲೆ 108 ಇದೆ, 110, 120, 123, 127. ಇದರಿಂದ ಏನಾಗ್ತಾ ಇರ್ತದೆ, ಇದು ಒಂದು ಎಕ್ಸೆಪ್ಷನಲ್ ಇದೆ. ಇದು 108 ಬಿಡಿ, ಯಾಕೆಂದರೆ ತುಂಬ ವೇಕೆನ್ಸಿ ಏನಾದರೆ ಜಾಸ್ತಿ ಬಂದಿತ್ತು ಅವಾಗ, 1,500 ಏನೋ ಪೋಸ್ಟ್ ಬಂದಿತ್ತು. ಅಷ್ಟು ವೇಕೆನ್ಸಿ ಬರೋದಿಲ್ಲ, ಯಾವಾಗಲೂ ಎಷ್ಟು ಬರುತ್ತೆ ಗೊತ್ತಾ, 700 to 800 ಬರುತ್ತೆ ಪೋಸ್ಟ್, ರೈಟ್. ಈ ಒಂದು ರೇಂಜಲ್ಲೇ ಇರುತ್ತೆ ಪೋಸ್ಟು. ಸೊ 700, 800, 900 ಪೋಸ್ಟ್ ಬಂದಾಗ ವೇಕೆನ್ಸಿದು ಏನು ಕಟ್ ಆಫ್ ಇದೆ ನೋಡಿ, ಈ ರೇಂಜಲ್ಲಿ ಇರುತ್ತೆ. ಅಂದರೆ ಈಗ ನೀವು ಯಾರು UR ಇಂದ ಅಪ್ಲೈ ಮಾಡ್ತಾ ಇದ್ದೀರಾ ನೋಡಿ, ತುಂಬ ಸಿಂಪಲ್ ಆಗಿ ಹೇಳೋದು ಅಂತಂದರೆ, ನೀವು 110 to ಅಟ್ಲೀಸ್ಟ್ 125 ಟಾರ್ಗೆಟ್ ಇದ್ರ ಮಧ್ಯೆ ಮಾರ್ಕ್ಸ್ ತೆಗಿಬೇಕಾಗುತ್ತೆ. 110 ಇಟ್ಕೊಳ್ಬೇಡಿ, 115 ಇಟ್ಕೊಳ್ಳಿ, ರೈಟ್. 115ರಿಂದ 125 ಮಾರ್ಕ್ಸು ನೀವು ತೆಗಿಬೇಕಾಗುತ್ತೆ, ಗೊತ್ತಾಯ್ತಾ. ರಾ ಸ್ಕೋರ್ನ ಹೇಳ್ತಾ ಇರೋದು. ನಾರ್ಮಲೈಸ್ ಆದಮೇಲೆ ಎಷ್ಟಾದರೂ ಆಗಲಿ, ಕಮ್ಮಿ ಆಗ್ಬೋದು ಜಾಸ್ತಿನೇ ಆಗ್ಬೋದು, ಆಯಿತಾ. ನಿಮ್ಮ ಶಿಫ್ಟ್ ಯಾವ ಥರ ಬಂದಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾರ್ಮಲೈಸೇಷನ್ ಫಾರ್ಮುಲಾ ಮೇಲೆ. ಸೊ ಈ ಒಂದು ರೇಂಜಲ್ಲಿ ಯಾರು UR ಇಂದ ಪ್ರಿಪೇರ್ ಆಗ್ತಿದ್ದೀರಾ ಅವ್ರು ಈ ಒಂದು ಮಾರ್ಕ್ಸ್ ತೆಗಿಯೋ ನಿಮ್ಮ ಹತ್ರ ಎಬಿಲಿಟಿ ಇದೆ ಅಂತಂದರೆ ಅಪ್ಲೈ ಮಾಡಿ ಎಕ್ಸಾಮ್ ಓದಿ, ರೈಟ್. ಕಟ್ ಆಫ್ ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ನೋಡ್ಬೋದು. ಯಾಕೆಂದರೆ ಅವೈಬಿಲಿಟಿ ಇದೆ, SSCJ ಇದು, ಬೇರೆ ನಮ್ಮ KPSCಯಲ್ಲೆಲ್ಲ ಇರೋದಿಲ್ಲ. ಇಲ್ಲಿ ಅವೈಬಿಲಿಟಿ ಇದೆ, ನಾವು ಅದನ್ನು ಯೂಸ್ ಮಾಡೋಣ. OBC ನೋಡ್ಬೋದು, 116, 106, 107, 114, 115, 11, 122 ಅಂತ ಇದೆ. ಸೊ ಇಲ್ಲಿ ಇದರಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗ್ತದೆ 105ಇಂದ 115ವರೆಗೂ, ಆಯಿತಾ. 115, 127, 117, 118, 120ವರೆಗೂ ಹೋಗುತ್ತೆ. ಬಟ್ ಒಂದು ಆ್ಯಾವ್ರೇಜಲ್ಲಿ 105ಇಂದ 115ವರೆಗೂ ನೀವು ಮಾರ್ಕ್ಸ್ ತೆಗಿಬೇಕಾಗುತ್ತೆ, ರೈಟ್. ವೇಕೆನ್ಸಿ ಮೇಲೂ ಡಿಪೆಂಡ್ ಇದೆ. ಇಷ್ಟು ನೀವು ತೆಗೆದ್ರೆ ಒಂದು ಸೇಫರ್ ಸೈಡ್ಗೆ ಹೋಗ್ತೀರಾ ಅಂತ ನಾನು ಹೇಳ್ತಾ ಇರೋದು, ರೈಟ್. ಕ್ಲಿಯರ್ ಆಗ್ಬೋದು ನಿಮ್ಮದು ನಾರ್ಮಲೈಸೇಷನ್ ಆದಮೇಲೆ. EWS ಇತ್ತಂದರೆ 109, 98, 89, 108, 112, 118, ರೈಟ್. ಸೊ ಇದನ್ನು ನೋಡಿದ್ರೆ ಏನು ಅನಿಸ್ತಾ ಇದೆ, ಆಲ್ಮೋಸ್ಟ್ ಅಲ್ಲೂ OBCದು ಇದು ಸೇಮೇ ಇದೆ. OBC ಮತ್ತು ಏನಂತಂದರೆ EWS ದಯವಿಟ್ಟು ಸೇಮ್ ಪ್ರಿಪ್ರೇಷನ್ ಮಾಡಿ, ಯಾವುದೇ ಥರ ಜಾಸ್ತಿ ಡಿಫ್ರೆನ್ಸ್ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಒಂದು 4-5 ಮಾರ್ಕ್ಸ್ ಅಂದರೆ ಅದೇನು ಡಿಫ್ರೆನ್ಸ್ ಜಾಸ್ತಿ ಇಲ್ಲ, ಗೊತ್ತಾಯ್ತಾ. ಸೊ ನಾವು ಲೆವೆಲ್ ಸ್ವಲ್ಪ ಜಾಸ್ತಿನೇ ಇಡಬೇಕಾಗುತ್ತೆ, ರೈಟ್. ಇದನ್ನು ಅರ್ಥ ಮಾಡ್ಕೊಳ್ಳಿ. SC ಮತ್ತು STಗೂ ನಾನು ಸಿಂಪಲ್ ಆಗಿ ಹೇಳ್ತೀನಿ, ಇವರಿಂದ ಒಂದು 15 ಮಾರ್ಕ್ಸ್ ಕಮ್ಮಿ ಇರುತ್ತೆ, ರೈಟ್.
ಒಂದು 95 ಅಥವಾ ಒಂದು 100 ಮಾರ್ಕ್ಸಿಂದ ಅಥವಾ 95 ಇಂದ 110 ವರೆಗೂ ನೀವು ಮಾರ್ಕ್ಸ್ ತೆಗೆಯೋ ಥರ ಓದಬೇಕು. ಯಾರು? SC ಮತ್ತು ST ಇಬ್ರು. ಗೊತ್ತಾಯ್ತಾ? ಯಾರ್ಯಾರು ಕ್ಯಾಟಗರಿ SC ST ಇದೆ ಅವ್ರಿಗೆ ನಾನು ಇಲ್ಲಿ ಸೈಡಲ್ಲಿ ಬರ್ತಿದ್ದೀನಿ ನೋಡಿ, ಇವೆಲ್ಲ 1 2 3 4 ಇದು ನಿಮಗೆ ಇಂಪಾರ್ಟೆಂಟ್ ಇರೋದು. ಈ ಕಡೆ ಇರೋದು ಇಂಪಾರ್ಟೆಂಟ್ ಇದೆ, ಬಟ್ ಇದು ನಾನೇನು ಬರ್ತಿದ್ದೆ ನೋಡಿ ಅದು ಇಂಪಾರ್ಟೆಂಟ್ ಇದೆ. ಅದರಿಂದ ನಿಮಗೆ ಏನು ಗೊತ್ತಾಗ್ತಿದೆ ಅಂತಂದರೆ ನಾನು ಎಷ್ಟು ಸ್ಕೋರ್ ಮಾಡಬೇಕು, ಯಾವುದ್ರಲ್ಲಿ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ ನೋಡಿ. ಒಂದು ನಿಮಿಷ ಈಗ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ರೀಸನಿಂಗ್ ಎಷ್ಟು ಈಸಿ ಇರುತ್ತಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಒಂದು 10 ವರ್ಷದ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿದ್ರೆ, ಬರೀ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿ ಹೊಸದೇನು ಓದೋದು ಬೇಕಾಗಿಲ್ಲ, ನೀವು ಆರಾಮಾಗಿ 40+ ತೆಗಿಬೋದು. 40 ಆದ್ರೆ ಆರಾಮಾಗಿ ತೆಗಿಬೋದು. GK ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಒಂದು 25 ಅಷ್ಟೇ ಹಿಡಿಯೋಣ, ರೈಟ್. ಬಟ್ ಟೆಕ್ನಿಕಲ್ ಯಾವ ಥರ ಇರುತ್ತಂದರೆ ಅಷ್ಟು ಟಫ್ ಆಗಿರೋದಿಲ್ಲ. ನೋಡಿದ ತಕ್ಷಣ ಸ್ವಲ್ಪ ಕ್ಲಿಕ್ ಮಾಡೋದು. ಒಂದು 30ರಿಂದ 40 ಕ್ವಶನ್ ಕೊಟ್ಟಿರ್ತಾರೆ, ಅಂದರೆ ಸ್ಟೇಟ್ಮೆಂಟ್ ಬೇಸ್ ಇರುತ್ತೆ. ಒಂದು 30ರಿಂದ 40 ಕ್ವಶನ್. 60 ಕ್ವಶನ್ ಯಾವ ಥರ ಇರುತ್ತೆ ಅಂದರೆ 60ರಲ್ಲಿ ಒಂದು 30 ಕ್ವಶನ್ ಯಾವ ಥರ ಇರುತ್ತೆ ಅಂದರೆ ಪ್ರಾಬ್ಲಮೆಟಿಕ್ ಇರುತ್ತೆ, ರೈಟ್. ನಾನು ಹೇಳ್ತಾ ಇರೋದು ಅಂದರೆ ಈ ಥರ ಒಂದು ಸ್ಟೇಟ್ಮೆಂಟ್ ಬೇಸ್ ಇರೋದು ಒಂದು 30ರಿಂದ 35 ಕ್ವಶನ್ ಇರುತ್ತೆ. ಇವು ಅಂತೂ ಎನಿ ಕಂಡೀಷನ್ ತಪ್ಪು ಮಾಡ್ದಂಗೆ ನಾವು ಮಾಡಬೇಕು. ನೆಕ್ಸ್ಟು ಒಂದು 30 ಕ್ವಶನ್ ಯಾವ ಥರ ಇರುತ್ತೆ ಗೊತ್ತಾ, ಅದು ಒಂದು ಪ್ರಾಬ್ಲಮೆಟಿಕ್ ಕೊಟ್ಟಿರ್ತಾರೆ. ಇನ್ನೊಂದು ಹೆಂಗಿರುತ್ತೆ ಅಂದರೆ ಸ್ವಲ್ಪ ಎನಾಲಿಸಿಸ್ ಮಾಡಿ ಹಾಕೋದಿರುತ್ತೆ, ಅದು ಒಂದು 30 ಕೊಟ್ಟಿರ್ತಾರೆ. ಸೊ ಈ 30ರಿಂದ 35 ಫಸ್ಟ್ ಏನಿದೆ ನೋಡಿ ಅದನ್ನು ನಾವು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು. ಇದರಲ್ಲೊಂದು ಸ್ವಲ್ಪ ಕರೆಕ್ಟಾಗಿ ಇದರಲ್ಲೊಂದು ಸ್ವಲ್ಪ ಕರೆಕ್ಟಾಗಿ ಮಾಡಿದ್ರೆ ನಾವು ಟೆಕ್ನಿಕಲಲ್ಲಿ ಅಟ್ಲೀಸ್ಟ್ ಒಂದು 60 to 70 ಮಾರ್ಕ್ಸ್ ತೆಗಿಯೋಕ್ಕೆ ನಾವು ಏನಂತಂದರೆ ಟ್ರೈ ಮಾಡಬೇಕು. 60 ಮಾರ್ಕ್ಸ್ ಅದು ತೆಗಿಯೋಕ್ಕೆ ಟ್ರೈ ಮಾಡಿದ್ರೆ ಆ ಕಡೆ ಒಂದು 40 ಒಂದು 52 ಆ್ಯಡ್ ಮಾಡಿಬಿಟ್ಟು ಒಂದು 50 ತೆಗೆದ್ರು ನಿಮ್ಮ ಕಟ್ ಆಫು ಆರಾಮಾಗಿ ಕ್ಲಿಯರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇದು ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ ಇದನ್ನು ನೋಡಿಬಿಟ್ಟು ನಾವು ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ಟು ಸ್ಟಡಿನ ಸ್ಟಾರ್ಟ್ ಮಾಡ್ಬೋದು ಅಂತ, ಇದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿರೋದು, ರೈಟ್. ಸೊ ಇದು ಒಂದು ಕಟ್ ಆಫ್ ಇದೆ, ರೈಟ್. ನೆಕ್ಸ್ಟ್ ವಿಡಿಯೋ ಮತ್ತೆ ಇದು ಇಂಪಾರ್ಟೆನ್ಸ್ ಏನಿದೆ ಅದರ ಪ್ರಕಾರ ಇನ್ನೊಂದು ವಿಡಿಯೋ ತೊಗೊಂಡು ಬರ್ತೀನಿ, ರೈಟ್. ಸೊ ಯಾವ ಥರ ಪ್ರಿಪೇರ್ ಆಗಬೇಕು ಅದನ್ನ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಕಷನ್ ಇದೆ. ಏನಂತಂದರೆ ಯಾರಿಗೆ ಕರಿಯರ್ ಕೌನ್ಸಿಲಿಂಗ್ ಬೇಕು, 7892759475 ಇದು ದಿಸ್ ಈಸ್ ಮೈ ನಂಬರ್, ಆಯಿತಾ. ವಾಟ್ಸಪ್ ಓನ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕರಿಯರಲ್ಲಿ ಗೈಡೆನ್ಸ್ ಬೇಕಾಗಿದೆ, ನಂಗೆ ಗೊತ್ತಾಗ್ತಾಯಿಲ್ಲ ಪ್ರಿಪ್ರೇಷನ್ ಯಾವ ಥರ ಮಾಡೋದು, ಅಥವಾ ನಾನು ಮಾಡ್ತಾ ಇದ್ದೀನಿ ಕ್ಲಿಯರ್ ಆಗ್ತಾ ಇಲ್ಲ, ಮುಂದೆ ಪ್ರೈವೇಟ್ ಜಾಬ್ ಯಾವ ಥರ ಮಾಡೋದು, ರೆಸ್ಯೂಮೆ ಪ್ರಿಪ್ರೇಷನ್ ಗೊತ್ತಿಲ್ಲ, ಈ ಥರ ಯಾರಿಗೆ ಡೌಟ್ಸ್ ಇದೆ ಎಲ್ಲರೂ ಮಾಡಿ. ಸೊ ಇದು ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ. ಫೀಸ್ ಪೇ ಮಾಡಿದ್ಮೇಲೆ ನಿಮ್ಮ ಜೊತೆ ನಾನು ಒಂದು ಸೆಷನ್ ಒನ್ ಅವರ್ ಟೈಮ್ ಕೊಡ್ತೀನಿ, ಅದರಲ್ಲಿ ಸೆಷನ್ ಮಾಡ್ತೀನಿ. ನಿಮಗೆಲ್ಲನೂ ಡಿಟೇಲ್ ಆಗಿ ಕರೆಕ್ಟಾಗಿ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಕರಿಯರ್ ಗೈಡೆನ್ಸ್ ತುಂಬ ಜನ ಆಲ್ರೆಡಿ ತೊಗೊಂಡಿದ್ದಾರೆ, ಮೋರ್ ದೆನ್ 20+ ಏನಂತಂದ್ರೆ 20+ ಮೇಲೆ ಆಗಿದ್ದಾರೆ ಸ್ಟೂಡೆಂಟ್ಸ್. ಆಲ್ರೆಡಿ ತೊಗೊಂಡು ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ ಅವರಿಗೆ, ರೈಟ್. ಸೊ ನಿಮಗೂ ಬೇಕಾದರೆ ನೀವು ಮೆಸೇಜ್ ಮಾಡಿಬಿಟ್ಟು ಕನ್ಸಲ್ಟೇಷನ್ ತೊಗೋಬೋದು, ಪೇಯ್ಡ್ ಕನ್ಸಲ್ಟೇಷನ್ ಇದೆ, ರೈಟ್. ಸೊ ಎನಿವೇ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.